ಪ್ರೀತಿಯ ವಿದ್ಯಾರ್ಥಿಗಳೇ, ನವೋದಯ ಸಾಹಿತ್ಯದ ಪ್ರೇರಣೆಗಳನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ. ನವೋದಯ ಸಾಹಿತ್ಯವನ್ನು ಯಾವುದು ರೂಪಿಸ್ತು, ನವೋದಯ ಸಾಹಿತ್ಯ ರಚನೆಗೆ ಭಾಳ ಮುಖ್ಯ ಪ್ರೇರಣೆ ಒದಗಿಸಿರ್ತಕ್ಕಂಥದ್ದು ಯಾವುದು, ಕೆಲವು ಅಂಶಗಳನ್ನು ನಾವು ಗಮನಿಸೋಣ. ಒಂದು ರಾಷ್ಟ್ರೀಯತೆ ಅನ್ನುವಂಥ ಒಂದು ಪ್ರಜ್ಞೆ ನಮ್ಮೊಳಗಡೆ ಮೂಡಿದ್ದೇ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ. ಬ್ರಿಟಿಷರು ಭಾರತಕ್ಕೆ ಬಂದು ಭಾರತಕ್ಕೆ ಒಂದು ಭೌಗೋಳಿಕ ಚೌಕಟ್ಟನ್ನು ನಿಗದಿ ಮಾಡಿದರು ಅವರು. ಅದು ಇಡೀ ಭಾರತವನ್ನು ಅವರು ಭೌತಿಕವಾಗಿ ಅಳತೆ ಮಾಡಿದರು ಅವರು. ಅಳತೆ ಮಾಡುವುದರ ಮೂಲಕ ಇದು ಭಾರತ ಅನ್ನುವಂತಹ ಒಂದು ಜಾಗೃತಿಯನ್ನು ಕೂಡ ಮೂಡಿಸಿದರು. ಹಾಗೆ ಮೂಡಿಸುವುದರ ಮೂಲಕ ಆ ಭೌಗೋಳಿಕ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಜೆಗಳೇನಿದ್ದಾರೆ, ಆ ಪ್ರಜೆಗಳು ಅನುಭವಿಸುವಂತಹ ಒಂದು ಮಾನವ ಸಂಪನ್ಮೂಲ ಇರ್ಬೋದು, ನಿಸರ್ಗ ಸಂಪನ್ಮೂಲ ಇರ್ಬೋದು, ಅದು ಎಲ್ಲವೂ ಕೂಡ ಆ ಒಂದು ದೇಶಕ್ಕೆ ಸಂಬಂಧಿಸಿರುವಂಥದ್ದು ಅನ್ನುವಂಥ ಒಂದು ಭಾವನೆಯನ್ನು ಭಾಳ ಪ್ರಮುಖವಾಗಿ ಬ್ರಿಟಿಷರು ಮೂಡಿಸಿದರು. ಮತ್ತು ಭಾರತದಲ್ಲಿ ಕೂಡ ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆಗಳು, ಅನೇಕ ಸಮುದಾಯಗಳು, ಅನೇಕ ರಾಜಮನೆತನಗಳು, ಅನೇಕ ಸಂಸ್ಥಾನಗಳು ಜೀವನ ಮಾಡ್ತಾಯಿದ್ವು. ಅವು ಎಲ್ಲವೂ ಕೂಡ ನಾವು ಒಂದೇ ನೆಲಕ್ಕೆ ಸೇರಿದವರು, ಒಂದೇ ಭೌಗೋಳಿಕ ವ್ಯಾಪ್ತಿಗೆ ಸೇರಿದವರು ಅನ್ನುವಂಥ ಒಂದು ಭಾವನೆ ಮೂಡಿದ್ದೇ ಈ ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಮೂಲಕ. ಆದ್ದರಿಂದ ನಮ್ಮ ನವೋದಯ ಲೇಖಕರು ಏನು ಮಾಡಿದರು ಅಂದರೆ, ಈ ರಾಷ್ಟ್ರೀಯ ಪ್ರಜ್ಞೆಯನ್ನು ಜನಸಾಮಾನ್ಯರಲ್ಲಿ ಮೂಡಿಸಲಿಕ್ಕೆ ತಮ್ಮ ಸಾಹಿತ್ಯವನ್ನು ಭಾಳ ಪ್ರಮುಖವಾಗಿ ಅವರು ಬಳಸಿಕೊಂಡ್ರು. ಕುವೆಂಪು ಅವರು, ಕಾರಂತ್ ಅವರು, ಮಾಸ್ತಿಯವರು, ವಿಕ್ರು ಗೋಕಾಕ್ ಅವರು, ಇವರೆಲ್ಲರೂ ಕೂಡ ಒಂದು ರಾಷ್ಟ್ರೀಯ ಪ್ರಜ್ಞೆ ಮೂಡಿಸುವಂತಹ ಸಾಹಿತ್ಯವನ್ನು ರಚನೆ ಮಾಡಿದರು. ಅವರ ಕವಿತೆಗಳು ಮತ್ತು ಅವರ ಕಾದಂಬರಿಗಳನ್ನು ಅಥವಾ ಅವರ ವಿಮರ್ಶೆಯನ್ನು, ಅವರ ಚಿಂತನಾ ಬರಹಗಳನ್ನು ಗಮನಿಸಿದರೆ ಇದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ರಾಷ್ಟ್ರೀಯತೆ ಎನ್ನುವಂಥದ್ದು ನವೋದಯ ಸಾಹಿತ್ಯವನ್ನು ಪ್ರಭಾವಿಸಿರ್ತಕ್ಕಂಥ ಭಾಳ ಮುಖ್ಯವಾದ ಸಂಗತಿ. ಇನ್ನೊಂದು ನವೋದಯ ಸಾಹಿತ್ಯವನ್ನು ಭಾಳ ಮುಖ್ಯವಾಗಿ ರೂಪಿಸಿರುವಂಥದ್ದು ಸ್ವಾತಂತ್ರ್ಯ ಹೋರಾಟ. ನಮಗೆಲ್ಲ ಗೊತ್ತಿದೆ, ಬ್ರಿಟಿಷರು 16ನೇ ಶತಮಾನದಲ್ಲಿ ಭಾರತಕ್ಕೆ ಬಂದ ಮೇಲೆ ನಮ್ಮನ್ನು ವಶಪಡಿಸಿಕೊಂಡು 1947ರವರೆಗೆ ನಮ್ಮನ್ನು ಆಳ್ವಿಕೆ ಮಾಡಿದರು. ಈ ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಅವರು ಹೇಗೆ ನಮ್ಮನ್ನು ದಮನ ಮಾಡ್ತಾ ಇದ್ದಾರೆ, ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ, ನಮ್ಮ ಸಂಪನ್ಮೂಲವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂತಹ ಒಂದು ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ನಮ್ಮ ನವೋದಯ ಲೇಖಕರು ಪ್ರಯತ್ನ ಮಾಡುವುದರ ಜೊತೆಗೆ, ಯಾಕೆ ನಾವು ಬ್ರಿಟಿಷರನ್ನು ಈ ದೇಶದಿಂದ ಹೊರಹಾಕಬೇಕು, ನಾವು ಯಾಕೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಇರಲಿಕ್ಕೆ ಅರ್ಹರಲ್ಲ, ಅವರು ಹೇಗೆ ಅವರು ತಮ್ಮ ಸುಧಾರಣೆಗಳ ಮೂಲಕ, ತಮ್ಮ ಚಿಂತನೆಗಳ ಮೂಲಕ ನಮ್ಮನ್ನು ನಿಧಾನಕ್ಕೆ ದಾಸ್ಯರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶಗಳನ್ನು ಅವರ ಸಾಹಿತ್ಯದ ಮೂಲಕ ನಮಗೆ ಮನವರಿಕೆ ಮಾಡ್ತಾ ಬಂದರು. ಕುವೆಂಪು ಅವರ ಕಾದಂಬರಿಗಳು ಅಥವಾ ಅವರ ಕಾವ್ಯ ಅಥವಾ ಅವರ ವಿಮರ್ಶೆ ಅಥವಾ ಅವರ ಭಾಷಣ ಬರಹಗಳು ಯಾವುದೇ ನೋಡಿದರೂ ಕೂಡ ಹೇಗೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ, ಆ ಆಳುವಂತಹ ಬ್ರಿಟಿಷರ ವಿರುದ್ಧ ನಾವು ಯಾಕೆ ಹೋರಾಟ ಮಾಡಬೇಕಾಗಿದೆ, ಹಾಗೆ ಹೋರಾಟ ಮಾಡುವಾಗ ನಾವು ಹೇಗೆ ಒಂದು ಬೌದ್ಧಿಕವಾಗಿ ದೈಹಿಕವಾಗಿ ನಾವು ಸಮರ್ಪಣೆ ಮಾಡಿಕೊಳ್ಬೇಕಾಗಿದೆ ಈ ನೆಲಕ್ಕೆ, ಈ ಸಂಸ್ಕೃತಿಗೆ ಅನ್ನುವಂಥದ್ದನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಮನವರಿಕೆ ಮಾಡ್ತಾ ಬಂದವರು. ಅದು ಬೇಂದ್ರೆ ಇರ್ಬೋದು, ಬೇಂದ್ರೆ ಅಂತರೂ ಜೈಲಿಗೆ ಹೋಗಿ ಬರ್ತಾರೆ. ಶಿವರಾಮ್ ಕಾರಂತರು ಈ ಸ್ವಾತಂತ್ರ್ಯ ಹೋರಾಟವನ್ನು ಕುರಿತು ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ. ಸ್ವತಃ ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ನಮ್ಮ ಕಾರಂತರು ಇರ್ಬೋದು, ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿರ್ತಕ್ಕಂಥವ್ರು, ಜನರೊಟ್ಟಿಗೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಜೊತೆಗೆ ಈ ಸ್ವಾತಂತ್ರ್ಯ ಹೋರಾಟವನ್ನು ಕಟ್ತಾನೆ ಒಂದು ಸಾಂಸ್ಕೃತಿಕ ಹೋರಾಟವೂ ಕೂಡ ನಮಗೆ ಎಷ್ಟು ಮುಖ್ಯವಾದದ್ದು ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಾ ಇದ್ದರು. ಅಂದರೆ ಒಂದು ಸ್ವಾತಂತ್ರ್ಯವನ್ನು ಗಳಿಸುವಂಥದ್ದು, ಇನ್ನೊಂದು ಆ ಸ್ವಾತಂತ್ರ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕನ್ನುವಂಥದ್ದು,
ಮತ್ತು ಅಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ವೈಯಕ್ತಿಕವಾಗಿ ಒಂದು ಸಾಂಸ್ಕೃತಿಕವಾಗಿ ಹೇಗೆ ಅನುಭವಿಸಬೇಕು ಅನ್ನುವಂತಹ ಆಲೋಚನೆಗಳನ್ನು ಕೂಡ ಅವರ ಸಾಹಿತ್ಯದ ಮೂಲಕ ಅವರು ಕಟ್ತಾ ಇದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥದ್ದು ನವೋದಯ ಸಾಹಿತ್ಯವನ್ನು ರೂಪಿಸ್ತು ಮತ್ತು ಪ್ರಭಾವಿಸ್ತು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಇಂಗ್ಲೀಷ್ ವಿದ್ಯಾಭ್ಯಾಸ ನವೋದಯ ಸಾಹಿತ್ಯವನ್ನು ರೂಪಿಸ್ತು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತದಲ್ಲಿ ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಗುರುಕುಲಗಳಲ್ಲಿ ಶಿಕ್ಷಣ ನಡೀತಾ ಇತ್ತು, ದೇವಾಲಯಗಳಲ್ಲಿ ಶಿಕ್ಷಣ ನಡೀತಾ ಇತ್ತು, ಮಠಗಳಲ್ಲಿ ಶಿಕ್ಷಣ ನಡೀತಾ ಇತ್ತು, ಘಟಿಕಾಲಯಗಳಲ್ಲಿ ಶಿಕ್ಷಣ ನಡೀತಾ ಇತ್ತು. ಇಲ್ಲಿ ಶಿಕ್ಷಣ ನಡೆಯುವ ಸಂದರ್ಭದಲ್ಲಿ ಅದು ಸಾರ್ವತ್ರಿಕವಾಗಿರಲಿಲ್ಲ. ಬ್ರಿಟಿಷರು ಯಾವಾಗ ಶಾಲೆ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಮಹಿಳೆಯರು, ಎಲ್ಲ ಕೆಳವರ್ಗಗಳು ಶಾಲೆಯಲ್ಲಿ ಬರಬಹುದು, ಓದಬಹುದು, ಕಲಿಬಹುದು ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರಲ್ವ. ಆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ಹೊಸ ಬಗೆಯ ಸಾಹಿತ್ಯ ರಚನೆಗೆ ಕಾರಣ ಆಯಿತು. ಆದ್ದರಿಂದನೇ ಕುವೆಂಪು ಹೇಳುವಂಥದ್ದು, ಬ್ರಿಟಿಷರು ಭಾರತಕ್ಕೆ ಬರದೇ ಇದ್ದರೆ ನಾನು ಈ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಓದಲಿಕ್ಕೆ ಆಗ್ತಾ ಇರಲಿಲ್ಲ, ನಾನು ಈ ಮಹಾಕಾವ್ಯ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ ಯಾವುದೋ ಒಬ್ಬ ಶ್ರೀಮಂತರ ಮನೆಯಲ್ಲಿ ನಾನು ಎಂಡೆಗಸೆ ಬಾಳ್ಕೊಂಡಿರಬೇಕಾಗಿತ್ತು ಅಥವಾ ಕೂಲಿ ಕೆಲಸ ಮಾಡಿಕೊಂಡಿರಬೇಕಾಗಿತ್ತು. ಬ್ರಿಟಿಷರು ಭಾರತಕ್ಕೆ ಬಂದಿರೋದ್ರಿಂದ ನಾನು ಇಷ್ಟು ವಿಕಾಸ ಹೊಂದಲಿಕ್ಕೆ ಸಾಧ್ಯ ಆಯಿತು, ಇಷ್ಟೆಲ್ಲ ಬರೀಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅಥವಾ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಯಾವುದೇ ಲೇಖಕರ ಜೀವನ ಚರಿತ್ರೆಯನ್ನು ಓದಿದರೆ, ಸಾಹಿತ್ಯವನ್ನು ಓದಿದರೆ ಈ ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ಮಹತ್ವ ಏನಿದೆ ನಮ್ಗೆ ಗೊತ್ತಾಗುತ್ತೆ. ಈಗಾಗಲೇ ಇಂಗ್ಲೀಷು ಸಾಹಿತ್ಯದಲ್ಲಿ ಲಲಿತ ಪ್ರಬಂಧಗಳು ರಚನೆ ಆಗಿತ್ತು, ಸಣ್ಣ ಕಥೆಗಳು ರಚನೆ ಆಗಿತ್ತು, ಭಾವಗೀತೆಗಳು ರಚನೆ ಆಗಿತ್ತು, ಕಾದಂಬರಿಗಳು ರಚನೆ ಆಗಿತ್ತು, ವಿಜ್ಞಾನ ಬರಹಗಳು ಇತ್ತು. ಇವು ಎಲ್ಲವೂ ಕೂಡ ಏನಾಯಿತು ಅಂತಂದರೆ ನಮ್ಮ ನವೋದಯ ಸಾಹಿತ್ಯವನ್ನು ರೂಪಿಸ್ತು. ಭಾಳ ಮುಖ್ಯವಾಗಿ ನವೋದಯ ಸಾಹಿತ್ಯವನ್ನು ರೂಪಿಸಿರುವಂಥದ್ರಲ್ಲಿ ಗಾಂಧೀಜಿ ಚಿಂತನೆಗಳು ಕೂಡ. ಯಾಕಂದರೆ ಗಾಂಧೀಜಿಯವರು ಕೇವಲ ರಾಜಕೀಯ ಹೋರಾಟ ಮಾಡ್ತಾ ಇರಲಿಲ್ಲ, ಅವರೊಂದು ಸಾಂಸ್ಕೃತಿಕ ಹೋರಾಟ ಮಾಡ್ತಾ ಇದ್ರು. ಅವರು ಮುಖ್ಯವಾಗಿ ಒಂದು ಸಾಮಾಜಿಕ ವಿಕಾಸ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದರು. ಆದ್ದರಿಂದ ಗಾಂಧೀಜಿಯ ಚಿಂತನೆಗಳು ಕೂಡ ನವೋದಯ ಸಾಹಿತ್ಯವನ್ನು ಪ್ರಭಾವಿಸ್ತು. ಹೀಗೆ ನವೋದಯ ಸಾಹಿತ್ಯ ಈ ಅಂಶಗಳಿಂದ ಪ್ರಭಾವಿತಗೊಂಡು ಒಂದು ಉತ್ಕೃಷ್ಟವಾಗಿರತಕ್ಕಂಥ ಸಾಹಿತ್ಯವನ್ನು ಕನ್ನಡದಲ್ಲಿ ರಚನೆ ಮಾಡಿತು.